ನಾನು ಎಲ್ಲ ನಮ್ಮ ಪ್ರೀತಿಯ ಮಕ್ಕಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಬದುಕಿದ್ರೆ ಒಂದು ಜೇನಿನ ಹುಳ, ಈ ಜೇನಿನ ಹುಳ ತರ ಬದುಕಬೇಕು. ಯಾಕೆ? ಒಂದು ಕಾಡಿನಲ್ಲಿ ನಮ್ಮ ಜೇನು ಹುಳ ಕಿಲೋಮೀಟರ್ ಗಟ್ಲೆ ಓಡುತ್ತೆ, ಕಿಲೋಮೀಟರ್ ಗಟ್ಲೆ ಆದತ್ತೆ. ಓಕೆ, ಸೊ ದಾರಿನಲ್ಲಿ ಹೋಗುವಾಗ ಸತ್ತ ಎಮ್ಮೆ, ಸತ್ತ ಕುರಿ, ಏನೆಲ್ಲ ಅದಕ್ಕೆ ಮುಂದೆ ಕಣ್ಣು ಮುಂದೆ ಕಾಣುತ್ತೆ. ಅದರ ಮುಂದೆ ಎಲ್ಲೂ ಹೋಗಲ್ಲ ಅದು. ಬಟ್ ಒಂದು ಜೇನು ಹುಳ ಅದು ಉಡ್ಕೊಂಡು ಹೋಗೋದು ಬರೀ ಹೂವಿನ ಮಾತ್ರ. ಹೂವು ಸಿಕ್ಕದ ಮೇಲೆ ಹೂವಿನ ಅಂದ, ಹೂವಿನ ಒಂದು ಯಾವುದೇ ರೀತಿ ಹೂವಿನ ಹಾಳು ಮಾಡಲ್ಲ ಜೇನು ಹುಳ. ಅದರಲ್ಲಿ ಇರೋಂತಹ ಒಂದು ಅಮೃತನ ಮಾತ್ರ ಅದು ತಗೊಂಡು ಬರುತ್ತೆ ಅಷ್ಟೇ. ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿ ನಮ್ಮ ಮಕ್ಕಳು ದಾರಿನಲ್ಲಿ ಹೋಗುವಾಗ ಹಾವು, ಚೇಳು, ಹಲವಾರು ಡಿಸ್ಟ್ರಾಕ್ಷನ್ಸ್ಗಳು ಸಿಗ್ತವೆ. ಒಂದು ಗುರಿ ಅನ್ನೋದಿರಬೇಕು. ಆ ಗುರಿನ ಮುಟ್ಟೋದಕ್ಕೆ ಮಧ್ಯದಲ್ಲಿ ನಮ್ಗೆ ಸಾಕಷ್ಟು ಕಪ್ಪೆ, ಚೇಳು, ಹಾವು, ಅವು ಇವು ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ಗಳು ಬಂದೇ ಬರುತ್ತೆ ದಾರಿನಲ್ಲಿ ಹೋಗುವಾಗ. ಅವನ್ನೆಲ್ಲ ಸರಿಸಿ ಮುಂದೆ ನಡೆದ್ರೆ ಮಾತ್ರ ಗುರಿ ರೀಚ್ ಆಗೋದಕ್ಕೆ ಸಾಧ್ಯ. ಕರೆಕ್ಟ್ ಅಲ್ವಾ? ಸೊ ನಮ್ಮ ಮಕ್ಕಳು ಜೇನಿನ ಹುಳ ರೀತಿನಲ್ಲಿ ಆ ಒಂದು ಜೇನು ಹುಳಕ್ಕೆ ಇರೋಂತಹ ಬುದ್ಧಿಶಕ್ತಿನ ಅರ್ಥ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನಮ್ಮ ಮಕ್ಕಳು ಬದುಕಿದ್ರೆ ನೀವು ಸಹ ಒಳ್ಳೆ ರೀತಿನಲ್ಲಿ ನೀವು ಅನ್ಕೊಂಡಿರೋಂತಹ ಒಂದು ಗುರಿ ಮುಟ್ಟೋದು ತುಂಬಾ ಸುಲಭ ಆಗುತ್ತೆ. ಹಠ ಛಲ ಅನ್ನೋದಿರ್ಬೇಕು. ಅದಿದ್ರೆ ನಾವು ಪ್ರಪಂಚನೇ ಗೆಲ್ಲಬಹುದು. ಥ್ಯಾಂಕ್ ಯು.